ನೋಡ್ತಾ ಇದ್ದೀರಾ ಸುವರ್ಣ. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಿಮ್ಮ ನೆಚ್ಚಿನ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ನಾವು ನಕ್ಕಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತಂತೆ. ಇಂಥ ನಗುವಿನ ಅಂದವನ್ನು ಹೆಚ್ಚಿಸೋದು ಆರೋಗ್ಯವಂತ ಹಲ್ಲುಗಳು. ಹಲ್ಲುಗಳನ್ನು ದಾಳಿಂಬೆ ಹಣ್ಣಿಗೆ ಹೋಲಿಸ್ತಾರೆ, ಪೋಣಿಸಿದ ಮುತ್ತುಗಳಿಗೆ ಹೋಲಿಸ್ತಾರೆ. ಆದರೆ ದುರಂತ ಅಂದರೆ ಹಲ್ಲಿನ ಆರೋಗ್ಯವನ್ನು ಕಾಳಜಿ ವಹಿಸೋದ್ರಲ್ಲಿ ನಾವೆಲ್ಲೋ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ದಂತದ ಆರೋಗ್ಯವೇ ದೇಹದ ಆರೋಗ್ಯ ಅಂತ ತಿಳಿಸ್ಕೊಡೋದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪೀಪಲ್ ಟ್ರೀ ಆಸ್ಪತ್ರೆಯಿಂದ ಡಾಕ್ಟರ್ ಶ್ರೀವಿದ್ಯಾರಾವ್ ವಸಿಷ್ಠ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ದಂತದ ಆರೋಗ್ಯದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್, ನೀವೊಬ್ಬರು ಡೆಂಟಿಸ್ಟ್ ಇದ್ದೀರಾ. ಹಲ್ಲಿನ ಬಗ್ಗೆನೇ ನಮ್ಮ ಸಂಚಿಕೆ. ಒಂದು ಆರೋಗ್ಯವಂತ ಹಲ್ಲು, ಅದನ್ನು ಯಾವ ಥರ ವಿವರಿಸ್ತೀರಾ? ನೀವೇ ಭಾಳ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ ರಶ್ಮಿ. ಹಲ್ಲು ಆರೋಗ್ಯವಾಗಿದ್ದರೆ ಪಾಮೊಗ್ರಾನೆಟ್ ಆ ಥರ ಇರಬೇಕು ಅಂತ ಹಿಂದಿನ ಕಾಲದಿಂದ ವಿವರಿಸ್ತಾ ಇದ್ರು. ಬಟ್ ಪ್ರಾಕ್ಟಿಕಲ್ ಆಗಿ ನೋಡೋಕ್ಕೆ ಹೋದರೆ ಹಲ್ಲು ಯಾವಾಗಲೂ ಬೆಳ್ಳಗಿರಬೇಕು ಆರ್ ಲೈಟ್ ಯೆಲ್ಲೋಯಿಶ್ ಡಿಪೆಂಡಿಂಗ್ ಆನ್ ಅವರ್ ಕಾಂಪ್ಲೆಕ್ಷನ್. ಹಲ್ ಮೇಲೆ ಏನಾದ್ರು ಬ್ರೌನ್ ಅಥವಾ ಕಪ್ಪು ಚುಕ್ಕೆ ಇದ್ದರೆ ಅಥವಾ ಹೊಸಡೆ ಲೈಟ್ ಪಿಂಕು, ನಮ್ಮ ದೇಶದಲ್ಲಿ ಲೈಟ್ ಬ್ರೌನು ಅನ್ಬಹುದು ನಮ್ಮ ಕಾಂಪ್ಲೆಕ್ಷನ್ಗೆ, ಆ ಕಲರ್ ಬಿಟ್ಟು ಕೆಂಪಿದೆ ಅಥವಾ ರಕ್ತ ಬರ್ತಾ ಇದೆ, ಹಲ್ಲಿನಲ್ಲಿ ಸ್ವೆಲ್ಲಿಂಗ್ ಇದೆ ಅಥವಾ ಹೊಸಡೆ ಸ್ವೆಲ್ಲಿಂಗ್ ಆಗಿದೆ, ಏನಾದ್ರು ತಿಂದಾಗ ಕುಡಿದಾಗ ನಾರ್ಮಲಿ ನಮ್ಮ ಹಲ್ಲು ರಿಯಾಕ್ಟ್ ಮಾಡಬಾರ್ದು. ಯಾಕೆಂದರೆ ನಮ್ಮ ಹಲ್ಲು ಈಸ್ ಇನ್ಸೆನ್ಸಿಟಿವ್. ನಮ್ಮ ಕೂದಲು, ನಮ್ಮ ನೇಲ್ಸ್ ಥರ ನಮ್ಮ ಹಲ್ಗೂ ಆ ಮೇಲಿನ ಕವರಿಂಗ್ಸ್ಗೆ ನರ್ವ್ ಎಂಡಿಂಗ್ಸ್ ಇಲ್ಲ, ಸೊ ಸೆನ್ಸೇಷನ್ ಇಲ್ಲ ಅದರಲ್ಲಿ. ಬಟ್ ಏನಾದ್ರು ತಿಂದಾಗ ಕುಡಿದಾಗ, ತಣ್ಣಗೆ ಐಸ್ ಕ್ರೀಮ್ ತಿಂದಾಗ ಈ ಬೇಸಿಗೆನಲ್ಲಿ ಕರೆಂಟು ಒಂಥರ ಚುಳ್ಳಂತ ಪಾಸ್ ಆಗುತ್ತೆ, ಆ ಥರ ಎಲ್ಲ ಇಸ್ ಕನ್ಸಿಡರ್ಡ್ ಅಬ್ನಾರ್ಮಲ್. ಸೊ ನಾರ್ಮಲ್ ಹಲ್ಲು ಹೆಂಗೆ ಅಂದರೆ ನೋಡೋಕ್ಕೆ ಬೆಳ್ಳಗೆ ಅಥವಾ ಲೈಟ್ ಯೆಲ್ಲೋ ಆಗಿರಬೇಕು, ಏನು ಅದರಿಂದ ಸೆನ್ಸೇಷನ್ಸ್ ನಮಗೆ ಗೊತ್ತಾಗಬಾರ್ದು. ಹೊಸಡೆ ಎಲ್ಲ ನಾರ್ಮಲ್ ಆಗಿರಬೇಕು, ಬ್ರಷ್ ಮಾಡಿದಾಗ ರಕ್ತ ಬರಬಾರ್ದು, ನಮಗೇನಾದ್ರು ತಣ್ಣಗೆ ಬಿಸಿ ಕುಡಿದ್ರೆ ಏನು ಸೆನ್ಸೇಷನ್ಸ್ ಇರಬಾರ್ದು. ದಟ್ ಈಸ್ ಅ ನಾರ್ಮಲ್ ಟೂತ್. ಹಾಗಾದರೆ ಹಲ್ಲಿನಲ್ಲಿ ಅನಾರೋಗ್ಯ ಯಾಕೆ ಕಾಣಿಸ್ಕೊಳ್ಳುತ್ತೆ? ಅನಾರೋಗ್ಯ ಅಂದರೆ ಅದು ಹುಳುಕಲ್ಲಿರ್ಬೋದು, ಇಲ್ಲ ವಸಡಿನಲ್ಲಿ ನೀವು ಹೇಳಿದಾಗೆ ರಕ್ತ ಬರ್ಬೋದು. ಇದು ಯಾಕಾಗಿ ಕಾಣಿಸ್ಕೊಳ್ಳುತ್ತೆ? ದ ಮೋಸ್ಟ್ ಕಾಮನ್ ರೀಸನ್, ಈಗ ಹಲ್ಲು ಹುಳುಕ ಇಸ್ ಕನ್ಸಿಡರ್ಡ್ ದ ಮೋಸ್ಟ್ ಕಾಮನ್ ಡಿಸೀಸ್ ಇನ್ ದ ವರ್ಲ್ಡ್. ಯಾರಿಗಾರು ನಾವು ಕೇಳಕ್ಕೆ ಹೋದರೆ, ಈಗ ಸ್ಕೂಲ್ಸಲ್ಲೆಲ್ಲ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಮಕ್ಳಿಗೆ ಕೇಳ್ತೀನಿ, ವಾಟ್ ಡು ಯು ಥಿಂಕ್ ಇಸ್ ದ ಮೋಸ್ಟ್ ಕಾಮನ್ ಡಿಸೀಸ್ ಇನ್ ದ ವರ್ಲ್ಡ್ ಅಂತ. ಕೆಲವರು ನೆಗಡಿ ಕೆಮ್ಮು ಅಂತಾರೆ, ಕೆಲವರು ಹೊಟ್ಟೆ ನೋವು ಅಂತಾರೆ, ಬಟ್ ಆ್ಯಕ್ಚುಲಿ ಹಲ್ಲು ಹುಳುಕ, ಡೆಂಟಲ್ ಕೇರೀಸ್ ಆರ್ ಡೆಂಟಲ್ ಡಿಕೆ ಇಸ್ ದ ಮೋಸ್ಟ್ ಕಾಮನ್ ಡಿಸೀಸ್ ಇನ್ ದ ವರ್ಲ್ಡ್. ಇದು ಯಾಕಾಗತ್ತೆ ಅಂದರೆ ಕೀಟಾಣುಗಳು, ಆ ಸಣ್ಣ ಸಣ್ಣ ಕೀಟಾಣುಗಳಿರತ್ತಲ್ಲ ಅದರಿಂದನೇ ನಮ್ಮ ದೇಹಕ್ಕೆ ತೊಂದರೆ. ಆ್ಯಂಡ್ ಈ ಹಲ್ಲು ಇನ್ಫೆಕ್ಷನ್ನು ಅದೇ ಕೀಟಾಣುಗಳಿಂದ ಆಗತ್ತೆ. ಆ ಕೀಟಾಣು ನಾವು ಏನಾದ್ರು ಊಟ ತಿಂಡಿ ಮಾಡಿದಾಗ ಅದರಲ್ಲಿರೋ ಸಕ್ಕರೆನ ಅಂಶ ಅಥವಾ ಶುಗರ್ಸ್ ಅದನ್ನು ತಿನ್ನಕ್ಕೆ ಬಂದಾಗ ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಿದಾಗ ನಮ್ಮ ಹಲ್ಲಿಂದು ಮೇಲಿನ ಕೋಟಿಂಗ್ ಇರುತ್ತೆ, ಎನಾಮಲು. ಈ ಎನಾಮಲ್ ಇದೆಯಲ್ಲ, ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಆ್ಯಂಡ್ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದ ವರ್ಲ್ಡ್. ನಮ್ಮ ಬೋನ್ಸ್ ಆಲ್ಸೋ ಆರ್ ಜಸ್ಟ್ 50 to 60% ಮಿನರಲೈಸ್ಡ್, ಬಟ್ ಎನಾಮಲು 96% ಮಿನರಲೈಸೇಷನು. ಅಷ್ಟು ಹಾರ್ಡಾಗಿರುತ್ತೆ ನಮ್ಮ ಎನಾಮಲು. ಆ ಎನಾಮಲ್ನೇ ಡಿಸಾಲ್ವ್ ಮಾಡುತ್ತೆ ಈ ಆ್ಯಸಿಡು. ಯಾವಾಗ ಈ ಆ್ಯಸಿಡ್ ಡಿಸಾಲ್ವ್ ಮಾಡಿಬಿಡತ್ತೋ ಎನಾಮಲಲ್ಲಿ, ಅಲ್ಲಿ ಹಲ್ಲಲ್ಲಿ ತೂತ ಸ್ಟಾರ್ಟ್ ಆಗುತ್ತೆ. ಆ ತೂತನೇ ನಾವು ಹಲ್ಲು ಹುಳುಕ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳು ಒಂದಕ್ಕೊಂದು ಕನೆಕ್ಟ್ ಆಗಿಯೇ ಇದೆ. ಈಗ ಹಲ್ಲಿನಲ್ಲಿ ತೊಂದರೆ ಕಾಣಿಸ್ಕೊತು ಅಂದರೆ ದೇಹದ ಬೇರೆ ಅಂಗಗಳಿಗೆ ಏನಾದರೂ ತೊಂದರೆ ಆಗಬಹುದಾ? ಮೌತ್ ಇಸ್ ಕನ್ಸಿಡರ್ಡ್ ದ ಗೇಟ್ವೇ ಟು ದ ಬಾಡಿ. ನಮ್ಮ ಹಲ್ಲು ನಮ್ಮ ದೇಹದ ಅಂಗರಕ್ಷಕರು. ಏನಾಗತ್ತೆ ಅಂದರೆ ಆ ಹಲ್ಲು ಚೆನ್ನಾಗಿದ್ದರೆ, ನಮ್ಮ ಹೊಸಡೆ ಚೆನ್ನಾಗಿದ್ದರೆ, ಓವರ್ ಆಲ್ ಹೆಲ್ತ್ ಇಸ್ ಜನರಲಿ ವೆರಿ ಗುಡ್ ಇನ್ ಅ ಪರ್ಸನ್ ಅಂತ. ಇದ್ರದ್ದು ಉಲ್ಟಾ ಆಗತ್ತೆ. ಕೆಲವರು ನಮ್ಮ ಹತ್ರ ಹಲ್ಲಿನ ತೊಂದರೆಗಾಗಿ ಬರ್ತಾರೆ, ಅವ್ರು ಹೊಸಡೆ ನೋಡಿಬಿಟ್ಟು, ಅವ್ರ ಹಲ್ಲು ನೋಡಿಬಿಟ್ಟು ನಾನು ಹೇಳ್ತೀನಿ ನೀವು ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೊಂಬನ್ನಿ ಅಥವಾ ಜನರಲ್ ಫಿಸಿಷಿಯನ್ನ ಕನ್ಸಲ್ಟ್ ಮಾಡಿ ಅಂತ ಜನರಲಿ ರೆಕಮೆಂಡ್ ಮಾಡ್ತೀವಿ. ಯಾಕೆಂದರೆ ಮೌತಲ್ಲಿ ಕೆಲವು ಮೇಜರ್ ಡಿಸೀಸಸ್ ಇನ್ ದ ಬಾಡಿದು ಫಸ್ಟ್ ಸಿಂಪ್ಟಮ್ ನಾವು ಕ್ಯಾಚ್ ಮಾಡಿಬಿಡ್ಬೋದು. ಸೊ ಈ ಥರ ಭಾಳ ಶುಗರ್ ಪೇಷಂಟ್ಸ್ ನಾನು ಡಯಾಗ್ನೋಸ್ ಮಾಡಿದ್ದೀನಿ. ರಕ್ತ ಪರೀಕ್ಷೆ ಮಾಡಿದಾಗ ಹೌದು ಇವ್ರದ್ದು ಶುಗರ್ ಭಾಳ ಜಾಸ್ತಿ ಇದೆ ಅಂತ ಅವಾಗ ಗೊತ್ತಾಗುತ್ತೆ. ಸೊ ದೆರ್ ಈಸ್ ಅ ಡ್ಯುಯಲ್ ಕನೆಕ್ಷನ್ ಆ್ಯಂಡ್ ದಟ್ ಈಸ್ ವೈ ನಮ್ಮ ಪೀಪಲ್ ಟ್ರೀ ಆಸ್ಪತ್ರೆಯಲ್ಲಿ ಏನು ಮಾಡಿದ್ದೀವಿ ಅಂದರೆ ವಿ ಬಿಲೀವ್ ಇನ್ ಅ ಹೋಲಿಸ್ಟಿಕ್ ಅಪ್ರೋಚ್. ನಮ್ಮದು ಡೆಂಟಲ್ ವಿಂಗು ಮೆಡಿಕಲ್ ವಿಂಗ್ ವರ್ಕ್ಸ್ ಇನ್ ಟ್ಯಾಂಡಮ್ ವಿತ್ ಒನ್ ಅನದರ್. ಸೊ ಕೆಲವು ಹಾಸ್ಪಿಟಲ್ಸಲ್ಲಿ ಡೆಂಟಲ್ ವಿಂಗ್ ಇರಲ್ಲ, ಅಥವಾ ಡೆಂಟಲ್ ಕ್ಲಿನಿಕ್ ಅಂತಲೇ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರುತ್ತೆ ವಿಚ್ ಡು ನಾಟ್ ವರ್ಕ್ ಇನ್ ಟ್ಯಾಂಡಮ್ ವಿತ್ ದ ಮೆಡಿಕಲ್ ಡಾಕ್ಟರ್ಸ್. ಸೊ ನಮಗೇನಾದ್ರು ಡೌಟ್ ಆದರೆ ಇಮಿಡಿಯೇಟ್
ಇಮಿಡಿಯೇಟಾಗಿ ಮೆಡಿಕಲ್ ಡಾಕ್ಟರ್ಸ್ಗೆ ರೆಫರ್ ಮಾಡ್ತೀವಿ. ಎಲ್ಲಿ ಮೆಡಿಕಲ್ ಡಾಕ್ಟರ್ಸ್ಗೆ ಅನ್ಸುತ್ತೋ ಇದು ಡೆಂಟಲ್ ಇನ್ಫೆಕ್ಷನಿಂದನೇ ಈ ತೊಂದರೆ ಆಗ್ತಾ ಇರಬಹುದು, ಅವ್ರು ಇಮಿಡಿಯೇಟಾಗಿ ನಮ್ಮನ್ನು ರೆಫರ್ ಮಾಡ್ತಾರೆ. ಸೊ ಈ ಥರ ವಿ ಟ್ರೈ ಟು ಗಿವ್ ಅ ಹೋಲಿಸ್ಟಿಕ್ ಅಪ್ರೋಚ್ ಟು ದ ಪೇಷಂಟ್, ಅಂದರೆ ಪೂರ್ತಿ ದೇಹನ ನೋಡೋಕ್ಕೆ ಟ್ರೈ ಮಾಡ್ತೀವಿ ನಾವು. ನನಗೀಗ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಸಂಶಯ ಬರ್ತಾ ಇದೆ. ದೇಹದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಹಲ್ಲಿನ ತೊಂದರೆ ಕಾರಣನೋ ಅಥವಾ ದೇಹದಲ್ಲಿ ಕಾಣಿಸ್ಕೊಳ್ಳೋ ತೊಂದರೆಯಿಂದಾಗಿ ಹಲ್ಲಿನಲ್ಲಿ ತೊಂದರೆ ಕಾಣಿಸ್ಕೊಳ್ಳುತ್ತೋ, ಹೇಗೆ ಇದು ವರ್ಕ್ ಆಗುತ್ತೆ ಡಾಕ್ಟರ್? ಎರಡು ಥರ ವರ್ಕ್ ಆಗುತ್ತೆ. ಈಗ ಫಸ್ಟು ನಮ್ಮ ದೇಹದಲ್ಲಿ ಏನಾದ್ರು ತೊಂದರೆ ಇದೆ, ಉದಾಹರಣೆಗೆ ಡಯಾಬಿಟೀಸೇ ತಗೊಳ್ಳಿ. ಈಗ ನಮ್ಮ ದೇಶ ಇಂಡಿಯಾ ಇಸ್ ಕನ್ಸಿಡರ್ಡ್ ದ ಡಯಾಬಿಟೀಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. 7 ಕೋಟಿ ಜನ, 7 crore people are suffering from diabetes in our country, and this figure is likely to go up as our lifestyle is becoming more and more sedentary. ಸೊ ಈಗ ಮೊದಲೇ ಇದೆ ಡಯಾಬಿಟೀಸ್ ಅಂತ ಅಂದ್ಕೊಳ್ಳಿ. ಆವಾಗ ಮೌತ್ ಇನ್ಫೆಕ್ಷನ್ ಆದರೆ ಅವ್ರಿಗೆ ಭಾಳ ತೊಂದರೆ ಆಗುತ್ತೆ. ಫಸ್ಟ್ ಆಫ್ ಆಲ್ ಬ್ಲೀಡಿಂಗೇ ಸ್ಟಾಪ್ ಆಗಲ್ಲ. ಶುಗರ್ ಆಲ್ರೆಡಿ ದೇಹದಲ್ಲಿ ಜಾಸ್ತಿ ಇರುವಾಗ ಈ ಕೀಟಾಣುಗಳು ನಮ್ಮ ಬಾಯಲ್ಲಿರೋದು ಇನ್ನಷ್ಟು ಚೆನ್ನಾಗಿ ಫ್ಲರಿಶ್ ಆಗುತ್ತೆ, ಅದಕ್ಕೆ ಇನ್ನಷ್ಟು ಫರ್ಟಿಲೈಸರ್ ಕೊಟ್ಟಂಗೆ ಆಗುತ್ತೆ. ಸೊ ಆವಾಗ ಇನ್ನಷ್ಟು ರಕ್ತ ಜಾಸ್ತಿ ಆಗುತ್ತೆ ಅವ್ರ ದೇಹದಲ್ಲಿ. ಮೌತ್ ಇನ್ಫೆಕ್ಷನ್ ಇದ್ದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಒಂದು ರಿಸರ್ಚ್ ಪೇಪರ್ ರೀಸೆಂಟಾಗಿ ಬಂದಿದೆ. ಸೊ ನಾವು ಎಷ್ಟೇ ಇನ್ಸುಲಿನ್ ತೊಗೋತಾ ಇರಲಿ ಆದರೂ ನಮ್ಮ ಶುಗರ್ ಯಾಕೋ ಕಂಟ್ರೋಲಲ್ಲಿ ಇಲ್ಲ ಅಂತ ಭಾಳ ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ. ಅಂಥ ಟೈಮಲ್ಲಿ ವಿ ಮಸ್ಟ್ ಲುಕ್ ಇನ್ ದೇರ್ ಮೌತ್ ಆ್ಯಂಡ್ ಸಿ ವೆದರ್ ದೆರ್ ಇಸ್ ಅನ್ ಇನ್ಫೆಕ್ಷನ್ ಇನ್ ದೇರ್ ಮೌತ್ ಇಟ್ ಸೆಲ್ಫ್. ಸೊ ಇದು ಒನ್ ಆಸ್ಪೆಕ್ಟ್, ಒಂದು ಡಿಸೀಸ್ ಇದೆ ನಮ್ಮ ದೇಹದಲ್ಲಿ, ಬಟ್ ಮೌತ್ ಇನ್ಫೆಕ್ಷನಿಂದ ಅದು ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಹಾರ್ಟ್ ಪ್ರಾಬ್ಲಮ್ ಇದೆ ನಮಗೆ, ಬಟ್ ಈ ಓರಲ್ ಇನ್ಫೆಕ್ಷನಿಂದ ಹಾರ್ಟ್ ಇನ್ಫೆಕ್ಷನ್ ಆಗೋಕ್ಕೆ ಡೈರೆಕ್ಟ್ ಕನೆಕ್ಷನ್ ಈಗ ಪ್ರೂವ್ ಮಾಡಿದ್ದಾರೆ. ಇದು ಭಾಳ ಜನಕ್ಕೆ ಗೊತ್ತಿರಲ್ಲ. ಹಲ್ಲು ನೋವು, ಒಂದು ಹಲ್ಲು ಹೋದರೆ ಏನು, ಇನ್ನು 30 ಹಲ್ಲು ಬಾಯಿಲಿದೆ ಅಂತ. ಕಣ್ಣು ನೋವು ಆಯಿತು, ಕೈ ನೋವು ಆಯಿತು ಅಂದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗ್ತಾರೆ ಅವರು, ಬಿಕಾಸ್ ಇರೋ 2 ಕಣ್ಣು, ಐ ಕೆನಾಟ್ ಸರ್ವೈವ್ ವಿತ್ ಇಟ್ ಅನ್ನೋ ಕಾನ್ಸೆಪ್ಟ್ ಇದೆ. ಬಟ್ ಹಲ್ಲನ್ನ ಭಾಳ ಇಗ್ನೋರ್ ಮಾಡ್ತಾರೆ. ಈಗ ನೀವು ಯಾರು ಕಾಮನ್ ಪೇಷಂಟ್ಸ್ಗೆ ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಅಂಗಕ್ಕೆ ತೊಂದರೆ ಆದರೆ ವಿಚ್ ಒನ್ ವಿಲ್ ಯು ಪ್ರಯಾರಿಟೈಸ್ ಲಾಸ್ಟ್ ಅಂದರೆ ಆ ಟೈಮಲ್ಲಿ ಹಲ್ಲು ಇಸ್ ಜನರಲಿ ಕನ್ಸಿಡರ್ಡ್ ದ ಲೀಸ್ಟ್ ಪ್ರಯಾರಿಟಿ. ಬಟ್ ಇವತ್ತಿನ ಟಾಕ್ ಏನು ಏಮ್ ಅಂದರೆ, ಯಾಕೆ ನಾವು ಇಲ್ಲಿ ಬಂದುಬಿಟ್ಟು ಈ ಟಾಕ್ ಮಾಡ್ತಾ ಇದ್ದೀವಿ ಅಂದರೆ, ವಿ ವಾಂಟ್ ಟು ಟೆಲ್ ದಟ್ ಅದನ್ನು ಲೋ ಪ್ರಯಾರಿಟಿ ಇಟ್ಕೋಬೇಡಿ. ಕೆಲವೊಂದು ಸಲ ನಿಮಗಿರೋ ಕಾಯಿಲೆ ಕ್ಯಾನ್ ಬಿಕಮ್ ವರ್ಸ್ ಬಿಕಾಸ್ ಆಫ್ ದ ಡೆಂಟಲ್ ಪ್ರಾಬ್ಲಮ್ಸ್. ಇಲ್ಲ ನಿಮಗೆ ಡೆಂಟಲ್ ಪ್ರಾಬ್ಲಮ್ ಶುರು ಆದಮೇಲೆ ಬೇರೆ ಕಾಯಿಲೆಗಳು ಬರಬಹುದು. ಸೊ ದೇರ್ ಆರ್ ಇನಫ್ ಇನ್ಸ್ಟೆನ್ಸಸ್ ವೇರ್ ನಿಮಗೆ ಬೇರೆ ಏನು ತೊಂದರೆ ಇರಲಿಲ್ಲ, ಬಟ್ ಓರಲ್ ಹೆಲ್ತ್ ಎಷ್ಟು ಪುವರ್ ಇತ್ತು, ಎಷ್ಟು ಪುವರ್ ಇನ್ಫೆಕ್ಷನ್ ಇತ್ತು ಬಾಯಿಲಿ, ಪೆರಿಯೋಡಾಂಟಲ್ ಡಿಸೀಸ್ ಅಂತ ಹೇಳ್ತೀವಿ. ಈ ಗಮ್ ಡಿಸೀಸ್ ವರ್ಸ್ ಆಗಿಬಿಟ್ಟು ಆಪ್ಸೆಸ್ ಎಲ್ಲ ಆಗಿಬಿಟ್ಟು ಊತಗಳು ಬಂದ್ಬಿಡುತ್ತೆ ಬಾಯಲ್ಲಿ, ನಿಮ್ಮ ದವಡೆನಲ್ಲಿ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಯು ಕ್ಯಾನ್ ಡೆವಲಪ್ ಅದರ್ ಡಿಸೀಸಸ್ ಲೈಕ್ ಫಾರ್ ಎಕ್ಸಾಂಪಲ್ ಫೆರೆಂಜಿಯಲ್ ಕ್ಯಾನ್ಸರ್ಸ್, ಓರಲ್ ಕ್ಯಾನ್ಸರ್ಸ್ ಆಗ್ಬಿಡ್ಬೋದು, ಆಸ್ಟಿಯೋಪೋರೋಸಿಸ್ ಆಗ್ಬೋದು, ಸ್ಟ್ರೋಕ್ ಆಗಬಹುದು, ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು. ಕ್ರಾನಿಕ್ ಕಿಡ್ನಿ ಡಿಸೀಸಸ್ ಕ್ಯಾನ್ ಹ್ಯಾಪನ್ ಬಿಕಾಸ್ ಆಫ್ ಓರಲ್ ಇನ್ಫೆಕ್ಷನ್. ಸೊ ಈ ಥರ ಎಲ್ಲ ತೊಂದರೆಗಳು ಆಗಬಹುದು. ಒಂದು ಹಲ್ಲಿಂದ ಏನೆಲ್ಲ ತೊಂದರೆಗಳು, ಆದರೆ ನಾವು ಅದನ್ನೇ ಸಾಕಷ್ಟು ಇಗ್ನೋರ್ ಮಾಡ್ತೀವಿ, ನೀವೇ ಹೇಳಿದ್ರಿ. ಆದರೆ ನಮ್ಮ ನಂಬಿಕೆಗಳು ಅನ್ನೋದು ಚಿಕ್ಕ ವಯಸ್ಸಿಂದಲೇ ಒಂಥರ ಬೆಳೆಯುತ್ತಾ ಬರುತ್ತೆ. ದೊಡ್ಡವರಾದ್ಮೇಲೆ ಅದನ್ನು ಬದಲಾಯಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿಂದಲೇ ಇಂಥ ಡೆಂಟಲ್ ಹೈಜೀನ್, ಹಲ್ಲಿನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ನಾವು ಹೇಗೆ ಮೂಡಿಸ್ಬಹುದು? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ರಶ್ಮಿ. ಏನಂದರೆ ಇದಕ್ಕೋಸ್ಕರನೇ ಐ ಆಮ್ ಟ್ರೈಂಗ್ ಟು ಗೋ ಟು ಸ್ಕೂಲ್ಸ್. ಆದಷ್ಟು ಸ್ಕೂಲ್ಸ್ಗೆ ಹೋಗ್ತಾ ಇರ್ತೀನಿ ನಾನು. ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ, ಅದೇ ಗಿಡ ಆಗಿ ತಗಲ್ಲ ಅಂದರೆ ಮರ ಆಗಿ ತಗತ್ತ ಅನ್ನೋ ಒಂದು ಗಾದೆ ಇದೆ. ಸೊ ಚಿಕ್ಕ ವಯಸ್ಸಿಂದನೇ ನಾವು ಮಕ್ಕಳಿಗೆ ಒಳ್ಳೆ ಹ್ಯಾಬಿಟ್ಸ್ ಕಳಿಸ್ಕೊಳ್ತಾ ಹೋದರೆ ದೊಡ್ಡವರಾದ್ಮೇಲೆ ತೊಂದರೆ ಆಗಲ್ಲ. ನಮ್ಮ ದೇಶದಲ್ಲಿ ದ ಕಲ್ಚರ್ ಆಫ್ ಬ್ರಷಿಂಗ್ ಟ್ವೈಸ್ ಇಸ್ ನಾಟ್ ದೇರ್ ಆಟ್ ಆಲ್. ಈಗ ನಾವು ಬೇರೆ ಕಂಟ್ರೀಸ್ಗೆ ಹೋದರೆ ಅಲ್ಲಿ ಆ್ಯಸ್ ಪಾರ್ಟ್ ಆಫ್ ದರ್ ನೈಟ್ ಟೈಮ್ ರೊಟೀನ್, ರಾತ್ರಿ ಅವ್ರು ಬ್ರಷ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಆಮೇಲೆ ನೈಟ್ ಡ್ರೆಸ್ ಹಾಕೊಂಡು ಮಲ್ಕೋತಾರೆ. ನಮ್ಮಲ್ಲಿ ಆ ಕಲ್ಚರ್ ಇಲ್ಲ. ಊಟ ಮಾಡ್ತೀವಿ, ಆರಾಮಾಗಿ ಹರಟೆ ಹೊಡಿತೀವಿ, ಹಾಗೆ ಮಲ್ಕೊಂಡ್ಬಿಡ್ತೀವಿ. ಸೊ ಆ್ಯಸ್ ಅ ಕಲ್ಚರ್ ವಿ ಡೋಂಟ್ ಬ್ರಷ್ ಇನ್ ದ ನೈಟ್. ಬೆಳಗ್ಗೆ ಎಲ್ಲರೂ ಪ್ರಾಂಪ್ಟಾಗೆ ಬ್ರಷ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ರಾತ್ರಿ ಹೊತ್ತು ಯಾರೂ ಬ್ರಷ್ ಮಾಡಲ್ಲ. ಎರಡನೇದು ಏನು ತಪ್ಪು ನಮ್ಮಲ್ಲಿ ಅಂದರೆ ಫ್ಲಾಸಿಂಗ್ ಅಂತ ಒಂದಿರುತ್ತೆ. ಫ್ಲಾಸಿಂಗ್ ಅಂದರೆ ಏನಿಲ್ಲ, ಒಂದು ದಾರ. ಈಗ ನಾವು ಬ್ರಷ್ ಮಾಡಿದ್ರೆ ಹಲ್ಲಿನ ಮುಂಭಾಗ ಕ್ಲೀನ್ ಮಾಡ್ಕೋಬೋದು, ಹಿಂದೆ ಕ್ಲೀನ್ ಮಾಡ್ಕೋಬೋದು, ತಿನ್ನೋ ಸರ್ಫೇಸ್ ಕ್ಲೀನ್ ಮಾಡ್ಕೋಬಹುದು. ಬಟ್ 2 ಹಲ್ಲು ಜಾಯಿನ್ ಆಗುತ್ತಲ್ಲ, ಈ ಜಾಯಿಂಟ್ ಇರೋ ಪಾರ್ಟಲ್ಲಿ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ 30% ಆಫ್ ದ ಟೂತ್ ಸರ್ಫೇಸ್ ಏರಿಯಾ ಇಸ್ ವೇರ್ 2 teeth ಜಾಯಿನ್. ಆಮೇಲೆ ಹುಳ್ಕ ಅಂತ ನೀವು ನೋಡಿದರೆ ಯಾವಾಗಲೂ 2 ಹಲ್ಲು ಮಧ್ಯ ಊಟ ಸಿಕ್ಕಾಕೊಳ್ಳುತ್ತೆ, 2 ಹಲ್ಲು ಮಧ್ಯ ಹುಳ್ಕ ಆಗುತ್ತೆ. ಹಲ್ಲಿನ ಮೇಲಿನ ಸರ್ಫೇಸಲ್ಲಿ ಅಥವಾ ಸೈಡಿನ ಸರ್ಫೇಸಲ್ಲಿ ಹುಳ್ಕ ಆಗೋದು ರೇರು. ಫಸ್ಟ್ ಹುಳ್ಕ ಆಗೋದು ಬಿಟ್ವೀನ್ ದ 2 teeth.
ಸೊ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಫ್ಲಾಸಿಂಗ್ ಅಂತ ಒಂದು ದಾರ ಇರುತ್ತೆ, 2 ಹಲ್ ಮಧ್ಯೆ ದಾರ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ನಾವು. ಇದು ರೆಗ್ಯುಲರ್ಲಿ ಬೇರೆ ಕಂಟ್ರೀಸಲ್ಲಿ ಮಾಡ್ತಾರೆ, ದಿನಾ ಸಾಯಂಕಾಲ ಊಟ ಆದಮೇಲೆ ದೇ ಡೂ ದಿಸ್. ಬಟ್ ನಮ್ಮಲ್ಲಿ ಭಾಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಫರ್ಗೆಟ್ ಡೂಯಿಂಗ್ ಇಟ್. ಸೊ ಫ್ಲಾಸಿಂಗ್, ಆಮೇಲೆ ನಾವು ರಾತ್ರಿ ಹೊತ್ತು ಬ್ರಷ್ ಮಾಡದೇ ಇರೋದು, ಇವೆಲ್ಲ ತೊಂದರೆಗಳಿಂದನೇ ನಮಗೆ ಜಾಸ್ತಿ ಈ ಇನ್ಫೆಕ್ಷನ್ಸು ಸ್ಪ್ರೆಡ್ ಆಗ್ತಾ ಇದೆ. ನೀವೇ ಹೇಳಿದ್ರಿ ಡಾಕ್ಟರ್, ಹಲ್ಲಿನ ಆರೋಗ್ಯ ಪ್ರಯಾರಿಟಿ ಲಿಸ್ಟ್ನಲ್ಲಿ ಕೊನೆಗೆ ಬರುತ್ತೆ ಅಂತ. ಆದರೆ ಅದರ ಬದಲಾಗಿ ನನ್ನ ಬಾಯಿ ಫ್ರೆಶ್ ಅನ್ನಿಸ್ತಾ ಇಲ್ಲ, ಹುಳುಕು ಹಲ್ಲಿದೆ ಅಂತ ಹೇಳ್ಕೊಂಡು ಬೇರೆ ಬೇರೆ ಥರದ ಪೇಸ್ಟ್ಗಳನ್ನು ಬಳಸೋದು, ಮೌತ್ ಫ್ರೆಶ್ನರ್ನ ಬಳಸೋದು ಮಾಡ್ತಾರೆ. ಇದು ಎಷ್ಟು ಸರಿಯಾದ ಕ್ರಮ? ಇದರಿಂದ ಏನಾದರೂ ಪ್ರಯೋಜನ ಇದೆಯಾ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ರಶ್ಮಿ. ಯಾಕೆಂದರೆ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕ್ವೆಶ್ಚನ್ ವಿ ಆರ್ ಆಸ್ಕ್ಡ್. ನಮ್ಮ ಹತ್ರ ಬಂದಾಗ ಫಸ್ಟ್ ಕ್ವೆಶ್ಚನ್ ಏನು ಕೇಳ್ತಾರೆ ಅಂದರೆ, ಯಾವ ಪೇಸ್ಟು ಅಥವಾ ಯಾವ ಬ್ರಷ್ ಯೂಸ್ ಮಾಡಿದ್ರೆ ನನಗೆ ಹಲ್ಲು ಯಾವಾಗಲೂ ಚೆನ್ನಾಗಿರುತ್ತೆ ಅಥವಾ ಈ ತೊಂದರೆಗಳಾಗಲ್ಲ? ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್, ಪೀಪಲ್ ಆರ್ ಲಿಟ್ರಲಿ ಬಂಬಾರ್ಡೆಡ್ ವಿತ್ ಇನ್ಫಾರ್ಮೇಷನ್. ಅಷ್ಟು ಅಡ್ವರ್ಟೈಸ್ಮೆಂಟು, ನಮ್ಮ ಪೇಸ್ಟ್ ಉಪಯೋಗಿಸಿದ್ರೆ ಈ ತೊಂದರೆ ಆಗಲ್ಲ, ಆ ತೊಂದರೆ ಆಗಲ್ಲ. ಫಾರ್ ದ್ಯಾಟ್ ಐ ಹ್ಯಾವ್ ಓನ್ಲಿ ಒನ್ ಆನ್ಸರ್. ಏನಂದರೆ, ಯಾವ ಪೆನ್ನಲ್ಲಿ ಬರೆದ್ರೆ ನಾನು ಎಕ್ಸಾಮಲ್ಲಿ ಫಸ್ಟ್ ಬರ್ತೀನಿ ಅಂತ ಕೇಳ್ದಂಗೆ ಆಯಿತು. ಸೊ ನೀವು ಈ ಪೆನ್ನಲ್ಲಾರು ಬರೀರಿ, ಆ ಪೆನ್ನಲ್ಲಾರು ಬರೀರಿ, ದ ಪಾಯಿಂಟ್ ಇಸ್ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿದೆ. ಆ ಥರನೇ 2 ಹೊತ್ತು ಬ್ರಷ್ ಮಾಡೋದು, ಏನಾದ್ರು ತಿಂದ ತಕ್ಷಣ ಚೆನ್ನಾಗಿ ಬಾಯಿ ಮುಕ್ಕಳಿಸ್ಕೋಬೇಕು, ಅಲ್ಲಿ ಇಲ್ಲಿ ಊಟ ಹಾಕೊಳ್ಳೋಕೆ ಬಿಡಬಾರ್ದು. ರಾತ್ರಿ ಹೊತ್ತು ಬ್ರಷ್ ಮಾಡೋದು ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬ್ರಷಿಂಗ್ ಇನ್ ದ ಮಾರ್ನಿಂಗ್. ಬೆಳಗ್ಗೆ ನಾವು ಸೋಷಲ್ ಕಾಸಸ್ಗೆ ಬ್ರಷ್ ಮಾಡ್ತೀವಿ. ಬೆಳಗ್ಗೆ ಬ್ರಷ್ ಮಾಡಲಿಲ್ಲ, ಬಾಯಿಂದ ವಾಸನೆ ಬರ್ತಾ ಇದ್ದರೆ ನನ್ನ ಫ್ರೆಂಡ್ ನನ್ನ ಪಕ್ಕ ಕೂತ್ಕೊಳ್ಳೋಕೆ ಹೆಸಿಟೇಟ್ ಮಾಡ್ತಾನೆ. ಬಟ್ ರಾತ್ರಿ ಹೊತ್ತು ನಾವು ಬ್ರಷ್ ಮಾಡಲಿಲ್ಲ ಅಂದರೆ ಹುಳುಕುಗಳಾಗೋದು, ನಾನು ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನಲ್ಲ, ಅದು ರಾತ್ರಿ ಪೂರ್ತಿ ನಮ್ಮ ಹಲ್ಲು ಮೇಲೆ ಆ ಆ್ಯಸಿಡ್ ಕೂತ್ಕೊಂಡು ಆ ಹಲ್ಲನ್ನ ತೂತ ಮಾಡುತ್ತೆ. ಆಮೇಲೆ ರಾತ್ರಿ ಹೊತ್ತು ಏನಾಗುತ್ತೆ ಅಂದರೆ ನಮ್ಮದು ಎಂಜಲ್ ಪ್ರೊಡಕ್ಷನು ಕಮ್ಮಿ ಆಗುತ್ತೆ. ಬೈ 70% ದ ಬ್ರೈನ್ ಶಟ್ಸ್ ಡೌನ್ ದ ಸಲೈವರಿ ಪ್ರೊಡಕ್ಷನ್. ಸೊ ಜನರಲಿ ಆ ಎಂಜಲ್ ಬರ್ತಾ ಇದ್ದರೆ ಬಾಯಿ ಆಟೋಮ್ಯಾಟಿಕ್ಕಾಗಿ ವಾಶ್ ಆಗ್ತಾ ಇರುತ್ತೆ. ರಾತ್ರಿ ಹೊತ್ತು ಅದು ಆಗಲ್ಲ. ಮಸ್ಕ್ಯುಲರ್ ಮೂವ್ಮೆಂಟು, ಈಗ ನಾನು ಮಾತಾಡ್ತಾ ಇದ್ದೀನಿ, ನನ್ನ ನಾಲ್ಗೆ ನನ್ನ ಹಲ್ಲಿಗೆ ತಾಕ್ತಾ ಇದೆ, ಆಟೋಮ್ಯಾಟಿಕ್ಕಾಗಿ ಕ್ಲೀನ್ ಆಗ್ತಾ ಇದೆ. ಇದಕ್ಕೋಸ್ಕರನೇ ಆ್ಯನಿಮಲ್ಸು, ಪ್ರಾಣಿಗಳು, ಅವ್ರಿಗೇನು ಬ್ರಷು ಫ್ಲಾಸು ಅಂತ ನಾವು ಹೇಳಕ್ಕೆ ಹೋಗಲ್ಲ. ಆಟೋ ಕ್ಲೆನ್ಸಿಂಗ್ ಆಫ್ ದ ಟೂತ್ ಕೀಪ್ಸ್ ಹ್ಯಾಪನಿಂಗ್. ಬಟ್ ರಾತ್ರಿ ಹೊತ್ತು ಹೋಪ್ಫುಲಿ ನಾವು ಮಾತಾಡಲ್ಲ ನಿದ್ದೆಯಲ್ಲಿ. ಸೊ ಏನಾಗುತ್ತೆ, ಮಸಲ್ಸ್ ಆರ್ ಆಟ್ ಅ ರೆಸ್ಟ್. ಇವೆಲ್ಲ ಕಾರಣಕ್ಕೆ ಆ ಬ್ಯಾಕ್ಟೀರಿಯಾ, ಆ ಕೀಟಾಣು, ಆ ಆ್ಯಸಿಡ್ಗೆ ನೀವು 8 ಅವರ್ ಮಲ್ಕೋತೀರಾ ಅಂದರೆ 8 ಅವರ್ ಹಲ್ ಮೇಲೆ ಒಂದು ದೊಡ್ಡ ಸಿಂಹಾಸನ ಕೊಟ್ಟಂಗೆ. ರಾತ್ರಿ ಪೂರ್ತಿ ಅದನ್ನು ಅದ್ರ ಮೇಲೆ ಅದು ಹಿಟ್ ಮಾಡಿಬಿಟ್ಟು ಆ ಎನಾಮಲ್ನ ಡಿಸಾಲ್ವ್ ಮಾಡುತ್ತೆ. ಈ ಎನಾಮಲ್ ಡಿಸಾಲ್ವ್ ಆದ್ರಿಂದನೇ ನಮಗೆ ಹುಳ್ಕ ಹಲ್ಲು. ಸೊ ನಾನೇನಂತೀನಿ, ಯಾವ ಬ್ರಷೇ ಆಗಲಿ, ಯಾವ ಪೇಸ್ಟೇ ಆಗಲಿ, ಇಟ್ ಡಸಂಟ್ ಮ್ಯಾಟರ್ ಆ್ಯಸ್ ಲಾಂಗ್ ಆಸ್ ಇಟ್ ಇಸ್ ಅ ಗುಡ್ ಕ್ವಾಲಿಟಿ ಬ್ರಷ್ ಆ್ಯಂಡ್ ಅ ಗುಡ್ ಕ್ವಾಲಿಟಿ ಪೇಸ್ಟ್. ಬಟ್ ಇಂಪಾರ್ಟೆಂಟ್ ಏನು ಅಂದರೆ ನೀವು ಅದನ್ನು ಹೆಂಗೆ ಯೂಸ್ ಮಾಡ್ತೀರಾ. ಸೊ 2 ಹೊತ್ತು ಬ್ರಷ್ ಮಾಡಿ, ಏನಾದ್ರು ತಿಂದ ತಕ್ಷಣ ಚೆನ್ನಾಗಿ ಬಾಯಿ ಮುಕ್ಕಳಿಸಿ, ದಿನ ರಾತ್ರಿ ಫ್ಲಾಸ್ ಮಾಡಿಬಿಟ್ಟು ಹಲ್ಲು ಮಧ್ಯ, 2 ಹಲ್ಲು ಮಧ್ಯ ಸಿಕ್ಕಾಕೊಂಡಿರೋ ಗಲೀಜೆಲ್ಲ ನೀವು ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿಕೊಂಡು ಬ್ರಷ್ ಮಾಡಾದ ನಂತರ ನಾಲ್ಗೆ ಕ್ಲೀನ್ ಮಾಡೋದು ಭಾಳ ಇಂಪಾರ್ಟೆಂಟು. ಭಾಳ ಜನ ಬರೀ ಹಲ್ಲು ಉಜ್ತಾರೆ, ನಾಲ್ಗೆ ಕ್ಲೀನ್ ಮಾಡಲ್ಲ. ಸೊ ವಿತಿನ್ ಹಾಫ್ ಆನ್ ಅವರ್ ಏನಾಗುತ್ತೆ, ಎಲ್ಲ ಕೀಟಾಣುಗಳು ಆ ನಾಲ್ಗೆಯಿಂದ ತಿರ್ಗಾ ಹೋಗ್ಬಿಟ್ಟು ಹಲ್ ಮೇಲೆ ಅಂಟ್ಕೊಂಡ್ಬಿಡುತ್ತೆ. ಸೊ ಈ ಪ್ರಿಕಾಷನ್ಸ್ ನಾವು ಫಾಲೋ ಮಾಡಿದ್ರೆ ಇಟ್ ಡಸ್ ನಾಟ್ ಮ್ಯಾಟರ್ ವಿಚ್ ಬ್ರಷ್ ಆರ್ ವಿಚ್ ಪೇಸ್ಟ್ ವಿ ಯೂಸ್ ಅನ್ಲೆಸ್ ರೆಕಮೆಂಡೆಡ್ ಬೈ ಅ ಡೆಂಟಿಸ್ಟ್. ಕೆಲವೊಂದು ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಆ ಟೈಮಲ್ಲಿ ನಮ್ಮ ಹತ್ರ ಬಂದಾಗಲೇ ನಾವೇ ಹೇಳ್ತೀವಿ ನಿಮ್ಮ ರೆಗ್ಯುಲರ್ ಪೇಸ್ಟ್ ಸ್ಟಾಪ್ ಮಾಡಿ, ಕೆಲವೊಂದು ದಿನಕ್ಕೆ ಈ ಮೆಡಿಕೇಟೆಡ್ ಪೇಸ್ಟ್ ನಾನು ಪ್ರಿಸ್ಕ್ರೈಬ್ ಮಾಡ್ತಾ ಇರೋ ಪೇಸ್ಟು ಅಥವಾ ನಾನು ಪ್ರಿಸ್ಕ್ರೈಬ್ ಮಾಡೋ ಬ್ರಷ್ ಯೂಸ್ ಮಾಡಿ ಅಂತೀವಿ. ಅಂಥ ಕೇಸಸ್ಸಲ್ಲಿ ನೀವು ಅದನ್ನು ಯೂಸ್ ಮಾಡಿ. ಬಟ್ ರೆಗ್ಯುಲರ್ ಆಗಿ ಯು ಆರ್ ವೆಲ್ಕಮ್. ನಿಮಗೆ ಯಾವ ಥರ ಫ್ಲೇವರ್ ಇಷ್ಟನೋ, ನಿಮಗೆ ಯಾವ ಥರ ಅದರಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸು ಅಥವಾ ಅದರ ಅಡ್ವರ್ಟೈಸ್ಮೆಂಟ್ ನಿಮಗೆ ಇಷ್ಟ ಆದರೆ ನೀವು ಯೂಸ್ ಮಾಡಬಹುದು. ಬಟ್ ಅದನ್ನು ಹೇಗೆ ಯೂಸ್ ಮಾಡೋದು ಭಾಳ ಮುಖ್ಯ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಪೀಪಲ್ ಟ್ರೀ ಹಾಸ್ಪಿಟಲ್ನ ಡಾಕ್ಟರ್ ಶ್ರೀವಿದ್ಯಾರಾವ್ ವಸಿಷ್ಠ ಅವರು. ಅವ್ರ ಜೊತೆ ಮಾತು ಮುಂದುವರಿಸೋಣ ಇದೊಂದು ಚಿಕ್ಕ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೀಕ್ಷಕರೇ, ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಲ್ಲಿನ ಸಂರಕ್ಷಣೆ ಹೇಗೆ, ಏನು ತಿಳ್ಕೊಳ್ಳೋಣ ಈಗ. ದೇಹದಲ್ಲಿ ಕಾಣಿಸ್ಕೊಳ್ಳೋ ಬೇರೆ ಬೇರೆ ತೊಂದರೆಗಳ ಬಗ್ಗೆ ಹೇಳಿದ್ರಿ, ಹಲ್ಲಿನಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತ. ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ಹಲ್ಲಿನ ಸಮಸ್ಯೆ ಯಾವ ಥರ ಪರಿಣಾಮ ಬೀರುತ್ತೆ? ಭಾಳ ಒಳ್ಳೆ ಪ್ರಶ್ನೆ ಮತ್ತೆ ಕೇಳಿದ್ರಿ ರಶ್ಮಿ. ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ ಇಸ್ 2. ಯಾವುದಾದ್ರು ಹುಡುಗಿ, ಯಾವುದಾದ್ರು ಹೆಣ್ಮಗು ಇಫ್ ಶಿ ವಾಂಟ್ಸ್ ಟು ಕನ್ಸೀವ್, ಪ್ರೆಗ್ನೆಂಟ್ ಆಗಬೇಕು ಅನ್ನೋದಾಗಿಂದಾನೇ ಅವರು ಓರಲ್ ಹೈಜೀನ್ ಬಗ್ಗೆ ಭಾಳ ಇಂಟ್ರೆಸ್ಟು ತೋರಿಸ್ಕೋಬೇಕು. ಏಕೆಂದರೆ ರಿಸರ್ಚ್ ಪ್ರೂವ್ ಮಾಡಿದೆ ದಟ್ ಕನ್ಸೆಪ್ಷನ್ ಕ್ಯಾನ್ ಬಿ ಡಿಲೇಡ್ ಬೈ 6 to 7 months. 6 ರಿಂದ 7 ತಿಂಗಳು ಡಿಲೇ ಆಗಬಹುದು ಕನ್ಸೆಪ್ಷನ್. ನಿಮ್ಮ ಬಾಯಲ್ಲಿ ಇನ್ಫೆಕ್ಷನ್ ಇದ್ದರೆ, ನಿಮ್ಮ ವಸುಡೇಲಿ ಇನ್ಫೆಕ್ಷನ್ ಇದ್ದರೆ ದೇರ್ ಇಸ್ ಅ ಡಿಲೇ ಇನ್ ಕನ್ಸೆಪ್ಷನ್. ಈಗ ಪ್ರೆಗ್ನೆಂಟ್ ಆದ್ರಿ ಅಂತ ಇಟ್ಕೊಳ್ಳಿ,
ಆವಾಗ ಮಗುಗೆ ಒಂದು ಬ್ಯಾರಿಯರ್ ಇರುತ್ತೆ ಜನರಲಿ, ಅದನ್ನು ಫೀಟಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ದೇವರು ಎಷ್ಟು ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡಿರುತ್ತೆ ಅಂದರೆ ನಮ್ಮಲ್ಲಿರೋ ಇನ್ಫೆಕ್ಷನ್ನು, ನಮ್ಮಲ್ಲಿರೋ ತೊಂದರೆಗಳು ಅಥವಾ ನಾವೇನಾದ್ರು ತೊಗೊಂಡ್ರೆ ಡೈರೆಕ್ಟಾಗಿ ಮಗುಗೆ ಹೋಗಲ್ಲ, ಆ ಬ್ಯಾರಿಯರಲ್ಲಿ ಫಿಲ್ಟರ್ ಆಗಿಬಿಟ್ಟು ಮಗುಗೆ ಹೋಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಬಾಯಲ್ಲಿರೋ ಬ್ಯಾಕ್ಟೀರಿಯಾ, ಓರಲ್ ಬ್ಯಾಕ್ಟೀರಿಯಾ ಕ್ಯಾನ್ ಕ್ರಾಸ್ ದ್ಯಾಟ್ ಫೀಟಲ್ ಮೆಂಬ್ರೇನ್. ಸೊ ಅದನ್ನು ಕ್ರಾಸ್ ಮಾಡಿಬಿಟ್ಟು ಮಗುಗೂ ತೊಂದರೆ ಆಗುತ್ತೆ. ಸಿವಿಯರ್ ಕಾಂಪ್ಲಿಕೇಶನ್ಸ್ ಲೈಕ್ ಲೋ ಬರ್ತ್ ವೇಟ್ ಬೇಬೀಸ್. ನಾವು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಇದ್ದೀವಿ, ಯಾವ ಡಾಕ್ಟ್ರ್ ಹೇಳಿದಾರೋ ಆ ಮಾತ್ರೆ ತೊಗೋತಾ ಇದ್ದೀನಿ, ಚೆನ್ನಾಗಿ ಊಟ ತಿಂಡಿ ಮಾಡ್ತಾ ಇದ್ದೀನಿ, ಐ ಆಮ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪ್ರೋಟೀನ್ಸ್, ಕ್ಯಾಲ್ಶಿಯಂ ಮಾತ್ರೆ ತೊಗೋತೀನಿ, ಐರನ್ ಮಾತ್ರೆ ತೊಗೋತೀನಿ, ಆದರೂ ನನ್ನ ಮಗು ವೇಟ್ ಭಾಳ ಕಮ್ಮಿ ಇದೆ, 1.5 2 kgs ಅಷ್ಟೇ ಮಗುಗಳು ಆಗ್ತಾ ಇರೋದು. ನಾವು ಅದನ್ನು ಭಾಳ ಕೇಳ್ತಾ ಇದ್ದೀವಿ ಈ ನಡುವೆ. ಅದಕ್ಕೀಗ ಓರಲ್ ಡಿಸೀಸಸ್ ಆರ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಅಂತ ಪ್ರೂವ್ ಆಗಿದೆ. ಸೊ ಲೋ ಬರ್ತ್ ವೇಟ್ ಬೇಬಿ ಬಿಕಾಸ್ ಆಫ್ ಓರಲ್ ಇನ್ಫೆಕ್ಷನ್ ಇಸ್ ಅ ವೆರಿ ಕಾಮನ್ ಫಿನಾಮಿನಾ. ಸೆಕೆಂಡ್ ಏನಂದರೆ ಪ್ರೀ ಟರ್ಮ್ ಬರ್ತ್ 27-28 ವೀಕ್ಸ್ ಆದಮೇಲೆ ಡೆಲಿವರಿ ಆಗಿಬಿಡುತ್ತೆ. ಏಕೆಂದರೆ ಆ ಮಗುಗೆ ಆ ಥರ ಓರಲ್ ಬ್ಯಾಕ್ಟೀರಿಯಾ ಹೋಗ್ಬಿಟ್ಟು ಇರಿಟೇಟ್ ಮಾಡುತ್ತೆ. ಆ ಸೈಟೋಕೈನ್ಸ್ ಅಂತ ಇರುತ್ತೆ, ದಟ್ ಪ್ರೆಸಿಪಿಟೇಟ್ಸ್ ಅ ಫಾಸ್ಟರ್ ಡೆಲಿವರಿ. ಸೊ ಈ 3 ಇಂಪಾರ್ಟೆಂಟ್ ರೀಸನ್ಸ್. ಒನ್ ಇಸ್ ಡಿಲೇ ಇನ್ ಕನ್ಸೆಪ್ಷನ್, ಸೆಕೆಂಡ್ ಇಸ್ ದಟ್ ಪ್ರೀ ಟರ್ಮ್ ಬೇಬೀಸ್ ಆರ್ ಲೋ ಬರ್ತ್ ವೇಟ್ ಬೇಬೀಸ್. ಇದಕ್ಕೋಸ್ಕರನೇ ಎಲ್ಲ ಹೆಣ್ಮಕ್ಳು ದೇ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದೇರ್ ಓರಲ್ ಹೈಜೀನ್. ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಎಲ್ಲರೂ ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಬರ್ತಾ ಇದ್ದಾರೆ. ಅಂದರೆ ಈಗ ಮಗು ಬೇಕು ಅನ್ನೋವಾಗಲೇ ಈ ನಡುವೆ ಬರೋ ಕಾಲ ಬಂದಿದೆ. ವಿ ವಾಂಟ್ ಟು ಹ್ಯಾವ್ ಅ ಬೇಬಿ, ವಾಟ್ ಆರ್ ದ ಪ್ರಿಕಾಷನ್ಸ್ ವಿ ಶುಡ್ ಟೇಕ್ ಅಂತ. ಸೊ ಆ ಟೈಮಲ್ಲಿ ಡೆಂಟಲ್ ಕನ್ಸಲ್ಟೇಷನು ಮಾಡ್ತೀವಿ ಅವ್ರಿಗೆ, ಆ್ಯಂಡ್ ಅವ್ರಿಗೆ ಕೌನ್ಸಿಲ್ ಮಾಡ್ತೀವಿ ಯಾಕೆ ಯುವರ್ ಓರಲ್ ಹೈಜೀನ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಈಸ್ ಅ ಟೈಮ್ ಆಫ್ ಗ್ರೋತ್ ಅಂತ ಕೇಳಿರ್ತೀರ. ಎಲ್ಲ ಬಾಡಿನಲ್ಲಿ ಗ್ರೋ ಆಗ್ತಾ ಇರುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಸ್ಕಿನ್ನು ಚೆನ್ನಾಗಾಗುತ್ತೆ. ದಿಸ್ ಇಸ್ ಬಿಕಾಸ್ ಆಫ್ ದ ಹಾರ್ಮೋನ್ಸ್ ಇನ್ ದ ಬಾಡಿ. ಈ ಟೈಮಲ್ಲಿ ಏನಾಗುತ್ತೆ, ವಿಸ್ಡಮ್ ಟೂತ್ ಏನಾದ್ರು ಸೇರ್ಕೊಂಡಿದ್ರೆ, ಜನರಲಿ 18 22 ವರ್ಷದ ಒಳಗೆ ನಮ್ಮದು ಬುದ್ಧಿ ಹಲ್ಲಂತ ಅಂತೀವಲ್ವ, ಅದು ನಮ್ಮ ಜಾ ಒಳಗಿದೆ. ಬಟ್ ಬಂದಿಲ್ಲ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿಕಾಸ್ ಆಫ್ ದಿ ಎಕ್ಸ್ಟ್ರೀಮ್ ಗ್ರೋತ್ ಆ ವಿಸ್ಡಮ್ ಟೂತ್ ಬರೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಎಷ್ಟೋ ಲೇಡೀಸ್ ನಮ್ಮ ಹತ್ರ ಫಸ್ಟ್ ಟರ್ಮ್ ಪ್ರೆಗ್ನೆನ್ಸಿ ಅಥವಾ ಸೆಕೆಂಡ್ ಟರ್ಮ್ ಪ್ರೆಗ್ನೆನ್ಸಿಲಿ ಭಾಳ ಹಲ್ಲು ನೋವು, ವಿಸ್ಡಮ್ ಟೂತ್ ಪೇನು, ಸ್ವೆಲ್ಲಿಂಗು ಅಂತ ಬರ್ತಾರೆ. ಆ ಟೈಮಲ್ಲಿ ನಮ್ಮ ಕೈ ಕಟ್ಟಿರುತ್ತೆ. ವಿ ಕೆನಾಟ್ ಆಫರ್ ದೆಮ್ ಎನಿ ಕೈಂಡ್ ಆಫ್ ಸರ್ಜರಿ. ಹಲ್ಲು ತೆಗಿಯೋಕ್ಕೂ ಕಷ್ಟ, ಏನಾದ್ರು ಅವ್ರಿಗೆ ಮಾತ್ರೆ ಔಷಧಿ ಕೊಡೋಕ್ಕೂ ಕಷ್ಟ, ಯಾಕೆಂದರೆ ಭಾಳ ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಮ್ಮ ಹತ್ರ. ಅದನ್ನು ತಳ್ತೀವಿ ನಾವು, ಮಗು ಡೆಲಿವರಿ ಆಗಿಬಿಡ್ಲಿ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಸೊ ಆ ಫುಲ್ 6 8 ತಿಂಗಳು ಭಾಳ ಸಫರ್ ಮಾಡಿಬಿಟ್ಟು ಯಾವಾಗ ಆಗ್ಬಿಡತ್ತಪ್ಪ ಅನ್ನೋ ಥರ ಲೇಡೀಸು ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಅದಾಗದೇ ಇರಲಿ, ಮುಂಚೆನೇ ಏನಾದ್ರು ತೊಂದರೆ ಇದ್ದರೆ ಅದನ್ನು ಡಾಕ್ಟ್ರ್ ಹತ್ರ ತೋರಿಸ್ಕೊಂಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಹಲ್ಲಿನ ಕಾರಣದಿಂದ ದೇಹದಲ್ಲಿ ಬೇರೆ ಯಾವ್ಯಾವ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ಇದಕ್ಕಿರೋ ಚಿಕಿತ್ಸೆಯ ಬಗ್ಗೆ ತಿಳ್ಕೊಳ್ಳೋಣ ಇದೊಂದು ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಶ್ರೀವಿದ್ಯಾರಾವ್ ವಸಿಷ್ಠ ಅವ್ರ ಜೊತೆ ಮಾತು ಮುಂದುವರಿಸೋಣ. ಹಾಗಾದರೆ ಹಲ್ಲಿನಿಂದ ಉಂಟಾಗುವಂಥ ಅತ್ಯಂತ ಕಷ್ಟದ ಪರಿಸ್ಥಿತಿ ಯಾವುದು ಅಂತ ಹೇಳ್ತೀರಾ? ಆಗಲೇ ನೀವು ಹೃದಯಕ್ಕೂ ಸಮಸ್ಯೆ ಬರ್ಬೋದು ಅಂತ ಹೇಳಿದ್ರಿ. ಹಾಗೆ ಹೃದಯದ ನಂತರ ನಮಗನ್ಸೋದು ಉಸಿರು, ಅದೊಂದು ಬಿಟ್ಟಿದ್ದೀವಿ ಅಷ್ಟೇ. ಉಸಿರಿಗೆ ಏನಾದರೂ ಸಮಸ್ಯೆ ಬರುತ್ತಾ? ಅತ್ಯಂತ ಕಷ್ಟದ ಸ್ಥಿತಿ ಯಾವುದು? ಕರೆಕ್ಟಾಗಿ ಹೇಳಿದ್ರೆ, ಈಗ ಬೆಂಗಳೂರು ಇಸ್ ಕನ್ಸಿಡರ್ಡ್ ದ ಅಲರ್ಜಿ ಕ್ಯಾಪಿಟಲ್ ಆಫ್ ಇಂಡಿಯಾ. ನಮ್ಮಲ್ಲಿ 2 ಮಕ್ಕಳು ನೋಡಿದ್ರೆ ಒಬ್ಬರು ಮಗುಗೆ ಆಸ್ತಮಾ ಇದೆ. 50% ರೇಟ್ ಆಫ್ ಆಸ್ತಮಾ ಇಸ್ ದೇರ್ ಇನ್ ಬ್ಯಾಂಗ್ಳೂರ್. ಯಾವುದೇ ಮಗು ಕೇಳಿ ಭಾಳ ಕಾಮನ್ ಆಗಿ ನೆಗಡಿ, ಕೆಮ್ಮು, ಜ್ವರ, ಮೂಗು ಸೋರ್ತಾ ಇರೋದು, ದಿಸ್ ಹ್ಯಾಸ್ ಬಿಕಮ್ ರಿಯಲಿ ಕಾಮನ್. ಆ್ಯಂಡ್ ಇದಕ್ಕೆ ಬಾಯಲ್ಲಿರೋ ಇನ್ಫೆಕ್ಷನ್ನೇ ಒಂದು ಕಾರಣ. ಈಗ ಬಾಯಲ್ಲಿ ಇನ್ಫೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ, ಅದು ಇಮಿಡಿಯೇಟಾಗಿ ಟಾನ್ಸಿಲ್ಸ್ಗೆ, ನೋಸ್ಗೆ, ಸೈನಸಸ್ಗೆ ಸ್ಪ್ರೆಡ್ ಆಗುತ್ತೆ. ಅದರಿಂದಾನೇ ರೆಗ್ಯುಲರ್ ಆಗಿ ಈವೊಂದು ಟ್ರೀಟ್ಮೆಂಟ್ ತೊಗೊಳ್ತೀವಿ, ಒಂದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಈಗ ನನ್ನ ಮಗುಗೆ 1 ತಿಂಗಳಲ್ಲಿ 3 ವಾರ ಕೋಲ್ಡ್ ಇರುತ್ತೆ ಅನ್ನೋ ಪೇಷಂಟ್ಸ್ ಬರ್ತಾರೆ. ಅದು ಯಾಕೆ ಅಂದರೆ ಬಾಯಲ್ಲಿ ಅಷ್ಟೊಂದು ಇನ್ಫೆಕ್ಷನ್ ಇದೆ. ಸೊ ಇಲ್ಲಿ 2 ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಮೇಕ್ ಶ್ಯೂರ್ ದಟ್ ದ ಮೌತ್ ಇಸ್ ಕ್ಲೀನ್. ಅದರಿಂದ ಮತ್ತೆ ನೆಗಡಿ, ಕೆಮ್ಮು, ಜ್ವರ ಬರೋದು ಕಮ್ಮಿ ಆಗುತ್ತೆ, ನಿಮೋನಿಯಾ ಆಗೋದು ಕಮ್ಮಿ ಆಗುತ್ತೆ. ಎರಡನೇದು ಏನು ಹೇಳ್ತೀನಿ ಅಂದರೆ, ಏನಾದ್ರು ನಿಮಗೆ ಓರಲ್ ಇನ್ಫೆಕ್ಷನ್ ಎಪಿಸೋಡ್ಸ್ ಆಯಿತು ಅಂದರೆ, ಟಾನ್ಸಿಲ್ ಆಯಿತು ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಯಿತು, ಸೈನಸ್ ಆಯಿತು ಅಂದರೆ, ಇಮಿಡಿಯೇಟಾಗಿ ನಿಮ್ಮ ಟೂತ್ ಬ್ರಷ್ನ ಬಿಸಾಕ್ಬಿಟ್ಟು, ಮೊನ್ನೆನೇ ಹೊಸ ಬ್ರಷ್ ತೊಗೊಂಡಿದ್ದೀರಾ ಅಂದ್ರೂ ಆ ಬ್ರಷ್ನ ಬಿಸಾಕ್ಬಿಟ್ಟು ಫ್ರೆಶ್ ಟೂತ್ ಬ್ರಷ್ ತೊಗೋಬೇಕು. ಯಾಕೆಂದರೆ ಆ ಟೂತ್ ಬ್ರಷಲ್ಲೇ ಆ ಕೀಟಾಣುಗಳು ಕೂತ್ಕೊಂಡು ರೀಇನ್ಫೆಕ್ಷನ್ ಕಾಸ್ ಮಾಡುತ್ತೆ, ಆ್ಯಂಡ್ ಇದರಿಂದ ನಿಮಗೆ ತೊಂದರೆ ಆಗ್ಬೋದು. ಇನ್ನೊಂದೇನು ಉದಾಹರಣೆ ಕೊಡ್ತೀನಿ ಅಂದರೆ, ಈಗ
ಆಲ್ ಆಫ್ ಅಸ್ ಆರ್ ವೆರಿ ಹೆಲ್ತ್ ಕಾನ್ಷಿಯಸ್. ನಮ್ಮ ಈ ಪ್ರೋಗ್ರಾಮ್ ನೋಡ್ತಾ ಇರೋರು ಹೆಲ್ತ್ ಕಾನ್ಷಿಯಸ್ಸೇ, ಅದಕ್ಕೆ ಈ ಪ್ರೋಗ್ರಾಮ್ ಆನ್ ಮಾಡ್ಕೊಂಡಿದ್ದಾರೆ ಹೆಲ್ತ್ ಪ್ಲಸ್ ಅಂತ. ಚೆನ್ನಾಗಿ ಕೈ ತೊಳ್ಕೊತಾರೆ, ವೆಜಿಟೇಬಲ್ಸ್ನ ವಾಶ್ ಮಾಡ್ತಾರೆ, ಅಡುಗೆನ ಭಾಳ ನೀಟಾಗಿ ಮಾಡ್ತಾರೆ. ಆ್ಯಂಡ್ ವಿ ಅಸ್ಯೂಮ್ ದಟ್ ಆಲ್ ಆಫ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಇನ್ಫೆಕ್ಷನ್. ಬಟ್ ನಮ್ಮ ಬಾಯಲ್ಲಿ ಅಷ್ಟೊಂದು ಇನ್ಫೆಕ್ಷನ್ ಇರುವಾಗ ನೀವು ಅಲ್ಲಿ ಹೊರಗಿಂದ ಕೀಟಾಣುಗಳು ಹುಡ್ಕೊಂಬರೋ ನೆಸೆಸಿಟಿನೇ ಇಲ್ಲ. ಪ್ರತಿ ಸಲ ನಿಮ್ಮ ಎಂಜಲ್ ನೀವು ನುಂಗ್ಕೊಂಡಾಗ ಅಷ್ಟು ಕೀಟಾಣುಗಳು ನಿಮ್ಮ ದೇಹದ ಒಳಗೆ ನೀವು ಕಳಿಸ್ತಾ ಇದ್ದೀರಾ. ಸೊ ಹೊರಗಡೆ ನಾವು ಕೀಟಾಣು ನೋಡೋ ನೆಸೆಸಿಟಿನೇ ಇಲ್ಲ. ದಟ್ ಈಸ್ ವೈ ಓರಲ್ ಹೆಲ್ತ್ ಇಸ್ ಓವರ್ ಹೆಲ್ತ್. ನೀವು ಬಾಯಿನ ಚೆನ್ನಾಗಿಟ್ಕೊಂಡ್ಬಿಟ್ರೆ ದೇಹ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರುತ್ತೆ. ಹಲ್ಲು ಎಷ್ಟು ಅಮೂಲ್ಯವಾದದ್ದು ಅಂತ ನಮ್ಮ ಇಷ್ಟು ಹೊತ್ತಿನ ಮಾತಿನಲ್ಲಿ ವೀಕ್ಷಕರಿಗೆ ಈಗಾಗಲೇ ಗೊತ್ತಿರುತ್ತೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್? ನಂದೊಂದು ಒರಿಜಿನಲ್ ಕೊಟೇಶನ್ ಇದೆ. ದ ಓನ್ಲಿ ಥಿಂಗ್ ಇನ್ಫೆಕ್ಷಿಯಸ್ ಇನ್ ಯೋರ್ ಮೌತ್ ಶುಡ್ ಬಿ ಯೋರ್ ಸ್ಮೈಲ್. ಅಂದರೆ ನಮ್ಮ ಸ್ಮೈಲ್ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗಬೇಕು. ಹೋಲ್ ಆಫ್ ಇಂಡಿಯಾ ಶುಡ್ ಸ್ಮೈಲ್, ಹೋಲ್ ಆಫ್ ವರ್ಲ್ಡ್ ಶುಡ್ ಸ್ಮೈಲ್. ದಟ್ ಈಸ್ ದ ಓನ್ಲಿ ಇನ್ಫೆಕ್ಷಿಯಸ್ ಥಿಂಗ್ ವಿಚ್ ಇಸ್ ಪರ್ಮಿಟೆಡ್ ಟು ಬಿ ಇನ್ ಯೋರ್ ಮೌತ್ ಆ್ಯಂಡ್ ದಟ್ಸ್ ಯೋರ್ ಸ್ಮೈಲ್. ಬೇರೆ ಕೀಟಾಣುಗಳು, ಬೇರೆ ಇನ್ಫೆಕ್ಷನು, ಬಾಯಲ್ಲಿ ವಾಸನೆ ಬರೋದು, ರಕ್ತ ಬರೋದು, ಹುಳ್ಕ ಆಗೋದು, ಏನಾದ್ರು ತಿಂದರೆ ಯಾವಾಗಲೂ ಅಲ್ಲೇ ಹೋಗಿ ಸಿಕ್ಕಾಕೊಳ್ಳೋದು, ದೀಸ್ ಆರ್ ನಾಟ್ ದ ಸೈನ್ಸ್ ಆಫ್ ಅ ಹೆಲ್ದಿ ಮೌತ್. ಆ ಥರ ನಿಮಗೇನಾದ್ರು ತೊಂದರೆ ಇದ್ದರೆ ಖಂಡಿತ ಇವತ್ತೇ ನಿಮ್ಮ ನಿಯರೆಸ್ಟ್ ಡೆಂಟಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ವಿ ವಿಲ್ ಟೇಕ್ ಕೇರ್ ಆಫ್ ಯೋರ್ ಕನ್ಸರ್ನ್ಸ್. ನಮ್ಮ ಬಾಯಿಯಿಂದ ಏನಾದರೂ ಒಂದು ಹರಡಬೇಕು ಅಂತಿದ್ರೆ ಅದು ನಗು ಅಂತ ಎಷ್ಟು ಸುಂದರವಾಗಿ ಹೇಳಿದ್ರಿ. ಖಂಡಿತ ನಾನು ಇದನ್ನ ನೆನ್ಪಿಟ್ಕೋತೀನಿ, ಹಾಗೆ ನಮ್ಮ ವೀಕ್ಷಕರು ನೆನ್ಪಿಟ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್, ನಮ್ಮೆಲ್ಲರ ಪರವಾಗಿ ಒಂದು ಚಿಕ್ಕ ಕಾಣಿಕೆ ಪ್ಲೀಸ್ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮದು ಸ್ಮೈಲ್ ಇಸ್ ರಿಯಲಿ ಬ್ಯೂಟಿಫುಲ್ ರಶ್ಮಿ. ಡೆಂಟಿಸ್ಟಿಂದ ಬಂದಿರೋದು, ಹಾಗಾಗಿ ನಾನು ತಗೊಳ್ಳೇಬೇಕು. ಥ್ಯಾಂಕ್ ಯು. ವೀಕ್ಷಕರೇ, ಈಗ ಮನೆ ಮದ್ದು ಅಡಿಗೆ ಸೋಡವನ್ನು ನೀರಿನಲ್ಲಿ ಹಾಕಿ ಬಾಯನ್ನು ತೊಳೆಯೋದ್ರಿಂದ ಹಲ್ಲಿನ ಆರೋಗ್ಯವನ್ನು ಸದಾ ಕಾಪಾಡ್ಕೋಬಹುದಂತೆ. ಇವತ್ತಿನ ಸಂಚಿಕೆ ಹೇಗಿತ್ತು? ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ ಅಲ್ವಾ? ಮುಂದಿನ ಸಂಚಿಕೆಯೊಂದಿಗೆ ಇನ್ನೊಂದಷ್ಟು ಆರೋಗ್ಯದ ಮಾಹಿತಿಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.